ಯಾರದ್ದೋ ತಪ್ಪು ಗರ್ಭಿಣಿ ಸೇರಿ ಇಬ್ಬರು ಬಲಿಯಾಗಿದ್ದಾರೆ. ಬಿಬಿಎಂಪಿ ಬೇಜವಾಬ್ದಾರಿನ, ಬೆಸ್ಕಾಂ ನಿರ್ಲಕ್ಷ್ಯನ, ಬದುಕು ಕಟ್ಟಿಕೊಳ್ಳಲು ಬಂದವರು ಮಸಣಕ್ಕೆ. ನಾಲ್ಕು ತಿಂಗಳ ಗರ್ಭಿಣಿ ಸೇರಿ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಘನಘೋರ ದುರಂತ ನಡೆದಿದೆ. ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಬೈಯಪ್ಪನಹಳ್ಳಿ ಬಳಿಯ ಸಿದ್ದುಗುಂಟೆ ಪಾಳ್ಯದಲ್ಲಿ ನಡೆದಂತಹ ದುರ್ಘಟನೆ. 4 ತಿಂಗಳ ಗರ್ಭಿಣಿ ಸೇರಿದಂಗೆ ಮತ್ತೊಬ್ಬ ಮಹಿಳೆ, ಒಟ್ಟಾರೆಯಾಗಿ ಇಬ್ಬರ ದಾರುಣ ಸಾವಾಗಿದೆ. ಸಿದ್ದುಗುಂಟೆ ಪಾಳ್ಯದಲ್ಲಿ ನಡೆದಂತಹ ದುರಂತ. ಲೈಟ್ ಕಂಬಕ್ಕೆ ಜೆಸಿಬಿ ತಾಕಿದಾಗ ಆ ಕಂಬ ಬಿದ್ದಿದೆ. ತಮಿಳುನಾಡು ಹಾಗೂ ಬಿಹಾರದ ಇಬ್ಬರು ಮಹಿಳೆಯರು ದುರ್ಮರಣಕ್ಕೀಡಾಗಿದ್ದಾರೆ. ಬೈಯಪ್ಪನಹಳ್ಳಿ ಬಳಿಯ ಸಿದ್ದುಗುಂಟೆ ಪಾಳ್ಯದಲ್ಲಿ ನಡೆದಂತಹ ಘನಘೋರ ದುರಂತ ಇದು. ಜೆಸಿಬಿ ತಾಕಿದಂತಹ ಸಂದರ್ಭದಲ್ಲಿ ಆ ಲೈಟ್ ಕಂಬ ಮುರಿದು ಕೆಳಗೆ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಹಾಗೂ ಬಿಹಾರದ ಮೂಲದ ಇಬ್ಬರು ಮಹಿಳೆಯರು ದುರಂತ ಅಂತ್ಯ ಕಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ನಡೆದಂತಹ ಘನಘೋರ ದುರಂತ. ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಪ್ರಕರಣ ಆಗಿದೆ. ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರ ದಾರುಣ ಸಾವು. ಅದರಲ್ಲಿ ಒಬ್ರು 4 ತಿಂಗಳ ಗರ್ಭಿಣಿ ಬೇರೆ, ಅಂದ್ರೆ ಅಲ್ಲಿಗೆ 3 ಸಾವು. 4 ತಿಂಗಳ ಗರ್ಭಿಣಿ ಇದ್ರು ಓರ್ವ ಮಹಿಳೆ, ಮತ್ತೊಬ್ಬ ಮಹಿಳೆ ಅವರ ಜೊತೆಗಿದ್ರು. ಒಟ್ಟಾರೆಯಾಗಿ ಲಾಜಿಕಲಿ ನೋಡ್ತಾ ಹೋದ್ರೆ 3 ಸಾವು ಲೈಟ್ ಕಂಬ ಬಿದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಕರೆಂಟ್ ಕಂಬ ಯಾವ ರೀತಿಯಾಗಿ ನೆಲಕ್ಕೆ ಬಿದ್ದಿದೆ ಅನ್ನೋದು. ಇದು ಸುಮ್ಮನೆ ಬಿದ್ದಿದ್ದಲ್ಲ, ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಜೆಸಿಬಿ ಆ ಕಂಬಕ್ಕೆ ತಾಕಿದೆ. ಕಂಬ ಅದರ ಹೊಡೆತಕ್ಕೆ ಮುರಿದು ಬಿದ್ದು ಇವ್ರ ಮೇಲೆ ಬೀಳುತ್ತೆ. ಇವರು ಅಲ್ಲೇ ಸಾವನ್ನಪ್ಪಿದ್ದಾರೆ. ಎಲ್ಲ ಒಂದೇ ಸರಿ ಅಗ್ದಿದ್ದಾರೆ. ಒಂದೊಂದು ರೋಡ್ ಕ್ಲಿಯರ್ ಮಾಡ್ಕೊ ಬಂದಿಲ್ಲ. ಎಲ್ಲ ಒಂದೇ ಸರಿ ತಿನ್ಬೇಕು ಅನ್ನೋ ರೀತಿಲಿ ಒಂದೇ ಸರಿ ಆಗ್ತಾ ಬಂದಿದೆ. ಎಲ್ಲ ಪಬ್ಲಿಕ್ಕು ಪ್ರಾಬ್ಲಮ್ ಆಗಿದೆ. ಆ ಜೆಸಿಬಿ ಡ್ರೈವರು ಬೇಜವಾಬ್ದಾರಿತನನೇ ಇದಕ್ಕೆ ಕಾರಣ. ಅವನಿಗೆ ಎಲ್ಲ ಹೇಳ್ಕೊಂಡೇ ಬಂದಿದ್ದಾರೆ ಫಸ್ಟಿಂದ, ಹುಷಾರು ಹುಷಾರು ಅನ್ಕೊಂಡು. ಅವನು ಇಯರ್ಫೋನ್ ಹಾಕೊಂಡು ಅವನ ಹಾಡುಗಳು ಕೇಳ್ಕೊಂಡು ಅದು ಕೇಬಲ್ ಎಳಿಬೇಕಾದ್ರೂ ಎಲ್ಲ ಕಿರ್ಚಿದ್ದಾರೆ. ಯೋ ಯೋ ಅಂತ ಕಿರ್ಚಿದ್ರು ಅವನು ಆ ಕಡೆ ಗಮನ ಕೊಟ್ಟಿಲ್ಲ. ಅವನು ಇಯರ್ಫೋನ್ ಹಾಕೊಂಡು ಹಾಡುಗಳು ಕೇಳ್ಕೊಂಡು ಇದ್ ಮಾಡ್ಕೊಂಡು ಬಂದು 2 ಪ್ರಾಣ ಹೋಗಕ್ ಕಾರಣನೇ ಜೆಸಿಬಿ ಡ್ರೈವರ್ ಹೊರತು ಇನ್ಯಾರು ಕಾರಣ ಅಲ್ಲ. ಇಲ್ಲಿ ಎಲ್ಲಾರ್ದು ಪ್ರಾಣ ಜೀವ ಅಂದ್ರೆ ಎಲ್ಲರೂ ಒಂದೇ. ಅವ್ರ ಮಕ್ಕಳಿಗೂ ಒಂದು ನ್ಯಾಯ ಕೊಡ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಇದ್ದಾರೆ. ಗಂಗಾಧರ್, ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನುವಂಥ ರೀತಿಯಲ್ಲಿ ಯಾರೋ ಮಾಡಿದಂತ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ, ಏನೋ ಮಾಡಿದಂತ ತಪ್ಪಿಗೆ ಸಾವಿನ ಮನೆಗೆ ಹೋಗಿರುವಂಥದ್ದು ಇಬ್ರು. ಯಾರದ್ದು ತಪ್ಪು ಅಂತ ಅಲ್ಲಿನ ಸ್ಥಳೀಯರು ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತ್ಯಕ್ಷದರ್ಶಿಗಳು ಏನ್ ಕೇಸ್ ಆಗಿದೆ, ಅವನನ್ನ ವಶಕ್ಕೆ ಪಡೆಯಲಾಗಿದೆ ಈಗ. ಅರುಣ್, ಮೊದಲನೇದಾಗಿ ಈಗಾಗಲೇ ಜೆಸಿಬಿ ಚಾಲಕ ರಾಜ್ಕುಮಾರ್ ಅಂತೇಳಿ 29 ವರ್ಷ ಆತನನ್ನ ಈಗ ಬೈಯಪ್ಪನಹಳ್ಳಿ ಪೊಲೀಸರು ಬಂಧನ ಮಾಡಿರುವಂತದ್ದು. ಆದ್ರೆ ಇದೊಂದು ಬಿಬಿಎಂಪಿಯ ನಿರ್ಲಕ್ಷ್ಯತನದಿಂದ ಈ ಒಂದು ಘಟನೆ, ಮತ್ತೆ ಜೆಸಿಬಿ ಚಾಲಕನ ಬೇಜವಾಬ್ದಾರಿತನದ ಆತನ ಒಂದು ಡ್ರೈವಿಂಗ್ ಏನಿದೆ, ಆತ ಕೆಲಸ ಮಾಡ್ತದಂತ ಬಗ್ಗೆ ಅದೇ ಒಂದು ಕಾರಣಕ್ಕೋಸ್ಕರ ಇಬ್ಬರ ಮಹಿಳೆಯರ ದಾರುಣ ಸಾವಾಗಿರುವಂತದ್ದು. ಸದ್ಯ ನೀವು ನೋಡಬಹುದು ಘಟನಾ ಸ್ಥಳದಲ್ಲಿ. ಈಗ ಈ ಒಂದು ಮುರಿದು ಬಿದ್ದಿರುವಂತಹ ಒಂದು ಲೈಟ್ ಕಂಬ ಏನಿದೆ, ಆ ಲೈಟ್ ಕಂಬ ಸಂಜೆ 5 ಗಂಟೆಯ ಸುಮಾರಿಗೆ ಈ ಒಂದು ಸಿದ್ದುಗುಂಟೆ ಪಾಳ್ಯದಲ್ಲಿ ಆಗಿರುವಂತದ್ದು. ಅಂದ್ರೆ ಇಲ್ಲಿ ವರ್ಕ್ ಪ್ರೋಗ್ರೆಸ್ ಏನ್ ನಡೀತಾ ಇದೆ, ಕಾಮಗಾರಿ ರೋಡ್ ವರ್ಕ್ ನಡೀತಾ ಇದೆ. ಇಲ್ಲಿ ಚಿಕ್ಕದಾದಂತ ಕಿರಿದಾದಂತ ಪ್ರದೇಶ. ಅದೇ ಈ ಜಾಗದಲ್ಲಿ ಮೇಲೆ ಎಲ್ಲ ಕೂಡ ಲೈಟ್ ವೈರ್ಗಳೆಲ್ಲ ಕೂಡ ಕೆಳಗಡೆ ಇರುವಂತದ್ದು. ಸ್ಥಳೀಯರೆಲ್ಲರೂ ಕೂಡ ನೋಡ್ಕೊಂಡು ನಿಧಾನವಾಗಿ ಮಾಡುವಂತ ಕೂಡ ಹೇಳಿದ್ದಾರೆ. ಆದ್ರೆ ನಿನ್ನೆ ಚಾಲಕ ಏನು ಮಾಡಿದಾನೆ ಅಂದ್ರೆ ಬ್ಲೂಟೂತ್ ಅನ್ನ ಹಾಕೊಂಡು ಸಾಂಗ್ಗಳನ್ನ ಕೇಳ್ಕೊಂಡು ಈ ಒಂದು ವರ್ಕ್ ಪ್ರೋಗ್ರೆಸ್ ಅನ್ನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಮೇಲೆ ಒಂದು ವೈರ್ ಏನಾಗಿದೆ, ಆ ವೈರ್ ತಾಗಿ ಆ ವೈರ್ ಎಳೆದಂತ ಹಿನ್ನೆಲೆಯಲ್ಲಿ ಈ ಒಂದು ಕಂಬ ಏನಿದೆ, ಇದೇ ಒಂದು ಪ್ಲೇಸ್ ಅಲ್ಲಿ ನಿನ್ನೆ ಕಂಬ ಬಿದ್ದಿರುವಂತದ್ದು. ಈ ಒಂದು ನೋಡಿ ನಿನ್ನೆ ಕಂಬವನ್ನ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ಬೆಸ್ಕಾಂ ಅವರು. ಅವರು ಕೂಡ ಎಷ್ಟು ಬೇಜವಾಬ್ದಾರಿತನದಿಂದ ಕೆಲಸ ಮಾಡಿದ್ದಾರೆ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಯಾವ್ದೋ ಬಂದು ಕಾಟಾಚಾರಕ್ಕೋಸ್ಕರ ಕಂಬ ಸುಮ್ಮನೆ ಆಗದು, ಯಾವ್ದೋ ಹಳೆಯದೊಂದು ಕಂಬವನ್ನ ಹಾಕಿ ಇಲ್ಲೇ ವೈರ್ಗಳನ್ನ ಹಾಕಿ ಅವರು ಇಲ್ಲಿಂದ ಹೋಗಿರುವಂತದ್ದು. ಇದರ ಪರಿಣಾಮವಾಗಿ ಇಲ್ಲೇ ತಮಿಳುನಾಡು ಮೂಲದ ಸುಮತಿ ಅಂತೇಳಿ, ಮತ್ತೆ ಜೊತೆಯಲ್ಲಿ ಆ ಒಂದು ಅಂದ್ರೆ ಬಿಹಾರ ಮೂಲದ ಸೋನಿ ಅಂತೇಳಿ ಮಹಿಳೆಯರಿದ್ದಾರೆ, ಅವರು ಮೃತಪಟ್ಟಿರುವಂತದ್ದು. ಸದ್ಯ ಈ ಒಂದು ಸಂಬಂಧಪಟ್ಟಂತೆ ಈಗ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಸಂಬಂಧಪಟ್ಟಂತೆ ಈಗ ಆ ಚಾಲಕರನ್ನು ಕೂಡ ಬಂಧನ ಮಾಡಲಾಗಿರುವಂತದ್ದು. ನಿನ್ನೆ ಪ್ರತ್ಯಕ್ಷದರ್ಶಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ನೀನು ಏನಾಯ್ತು ಅಂತ. ಯಜಮಾನ್ರೆ, ನೀನು ಏನಾಯ್ತು ನಿನ್ನ ಘಟನೆ ಅಂತ? ಏನಿಲ್ಲ, ನಾವು ಈ ಮನೆಯವರು 3 ಜನ ಇಲ್ಲಿ ನಿಂತಿದ್ವು. ನಮ್ಮ ಮನೇಲಿ ಊಟ ಮಾಡು ಅಂತ ಹೇಳಿದ್ರು. ನಾವು ಮೇಲೆ ಬಂದ್ವಿ.
ಆಮೇಲೆ ಆ ಯಮ್ಮ ಒಂದು ಒಬ್ಬರು ಈ ಕಡೆ ಬಂದರು, ಇನ್ನೊಬ್ಬರು ಆ ಕಡೆ. ಆ ಮಗುನ ಅಲ್ಲಿ ಸಿಕ್ಕಾಕೊಂಡಿತ್ತು. ಅದು ಇನ್ನು ಯಾರೋ ಓಡ್ ಬಂದು ಹೇಳ್ಕೊಂಡ್ರು, ತಲೆ ಮೇಲೆ ಸ್ವಲ್ಪ ಏಟಾಯಿತು ಆ ಮಗುಗೆ. ಆಮೇಲೆ ನಾವು ಅವನು ಇದರಲ್ಲಿ ತೆಗ್ಲಾಕೊಂಡಿತ್ತೇನೋ ಈ ಕೇಬಲಲ್ಲಿ ಏರ್ಫೋನ್ ಹಾಕ್ಕೊಂಬಿಟ್ಟಿದ್ದಾನೆ. ಈ ಕಡೆ ಆ ಮನೆ ಒಳಗಡೆ ಊಟ ಮಾಡ್ತಾರೆ, ಅವರು ಬಡ್ಕೊತಾ ಇದ್ದಾರೆ, ತೆಗ್ಲಾಕೊಂಡಿದ್ದೆ ನೋಡು ಅಂತ. ಅವರು ಬಂದು ಜಗಳ ಮಾಡ್ತಾಯಿದ್ರು. ಆಮೇಲೆ ಹಿಂದ್ಗಡೆ ಕೇಬಲ್ ತತ್ತೀನಿ ನಿಲ್ಲಿಸ್ಬೇಡ ಅಂತ ಹೇಳಿದ್ರು. ಅವನು ಏನು ಮಾಡೋದಾನೆ ಎಳೆದ್ಬಿಟ್ಟಿದ್ದಾನೆ. ಯಾಕಂದರೆ ಯಾರು ಏನು ಹೇಳಿದ್ರು ಕೇಳಿಸ್ತಾ ಇಲ್ಲ ಅವನ ಕಿವಿಗೆ. ಆಮೇಲೆ ಈ ಕೇಬಲ್ ತಗಲಾಕೊಂಡಿತ್ತು, ಎಳೆದ್ಬಿಟ್ಟು ಎತ್ತಬೇಕು ತಾನೆ, ಎತ್ತಿಲ್ಲ. ಈ ಅಮ್ಮ ಇಲ್ಲಿಗೆ ಬಂದ್ಬಿಟ್ಲು. ಇದು ನೋಡಿ ಇದೆಯಲ್ಲ, ಆ ಪೋಲ್ಗಳೆಲ್ಲ ಬಂದು ಎದೆ ಮೇಲೆ ಬಿದ್ದುಬಿಡ್ತು. ಆಮೇಲೆ ನಾವು ಏನು ಮಾಡಿದ್ವಿ, ನಮ್ಮ ಕೆಳಗಡೆ ಬೇರೆ ಎಲ್ಲ ಇದ್ದರು, ಶಾಕ್ ಹೊಡಿತಾ ಇತ್ತು. ಟುವಾಲ್ ಹಾಕಿ ಎತ್ತರಿ ಅಂತೇಳಿ. ಆಮೇಲೆ ಟುವಾಲ್ ಹಾಕಿ ಎತ್ತಿದ್ದು, ಇಲ್ಲಾಂದ್ರೆ ಅವರು ಇಬ್ಬರು ಹೋಗೋರು, ಯಾರು ಎತ್ತಕ್ಕೆ ಹೋಗಿದ್ರಲ್ಲ, ಅದು ಹಂಗೆ ಇತ್ತು. ಆಮೇಲೆ KEB ಫೋನ್ ಮಾಡಿ ಆಮೇಲೆ ಎಲ್ಲ ಲೈನ್ ಕಟ್ ಮಾಡಿಸಿ. ಇಷ್ಟು ಅರುಣ್ ಸ್ಥಳೀಯರ ಮಾತಾಗಿರುವಂತದ್ದು, ಇದು JCB ಚಾಲಕನ ನಿರ್ಲಕ್ಷ್ಯತನದಿಂದ ಆಗಿದೆ. ಆದ್ರೆ BBMP ನಿರ್ಲಕ್ಷ್ಯತನ ಏನಂದ್ರೆ, ಇಲ್ಲಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ರೋಡ್ಗೆ ಅಡ್ಡ ಹಾಕ್ಬೇಕಾಯ್ತು, ಯಾರನ್ನು ಕೂಡ ಬಿಡಬಾರ್ದು ಅಂತ ಒಂದು ಅವೇರ್ನೆಸ್ ಆದರೂ ಮಾಡಬೇಕು. ಆದ್ರೆ ಇಷ್ಟೆಲ್ಲಾ ಘಟನೆ ಆಗಿದೆ, ಯಾವೊಬ್ಬ ಅಧಿಕಾರಿ ಆಗಿರ್ಬೋದು ಯಾರು ಕೂಡ ಈ ಸ್ಥಳಕ್ಕೆ ಬಂದಿಲ್ಲ. ಏನು ಕಷ್ಟ ಅಂತ ಕೂಡ ಅವರ ಒಂದು ಏನು ಮೃತಪಟ್ಟಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಆದ್ರೆ ಪೊಲೀಸರು ಸದ್ಯ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಅಷ್ಟೇ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿದ್ರು ಕೂಡ ಇಲ್ಲಿ ಸ್ಥಳೀಯ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಸಂಬಂಧಪಟ್ಟ BBMP ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಯಾರೊಬ್ರು ಕೂಡ ಬಂದಿಲ್ಲ. ಅವರ ನಿರ್ಲಕ್ಷ್ಯತನ ಇದರಲ್ಲಿ ಕಂಡು ಬರ್ತಾ ಇರುವಂತದ್ದು.